ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸಂಜೆ ಹಾಲು ತಂದು ಅದಕ್ಕೆ ಮಾಮೂಲಿ ನನ್ನ ಕೆಲಸಗಳೇನಿದೆ ಹಾಲಿಂದು ಮೊಸರು ಅದನ್ನೆಲ್ಲ ನಾನು ಮಾಡ್ಕೋತಾನೆ ಇರ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಕೇಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ವೀಟ್ ಕೇಕ್ ಮಾಡ್ತಾಯಿದ್ದೀನಿ. ಇವತ್ತು ಫುಲ್ ಹೆಲ್ತಿ, ಜಾಗರಿ ಮತ್ತು ವೀಟ್ ಫ್ಲೋರ್ ಯೂಸ್ ಮಾಡಿಬಿಟ್ಟು ಇದಕ್ಕೆ ನಾನು ಫುಲ್ ರೆಸಿಪಿನ ಕೂಡ ತೋರಿಸ್ತಾ ಇದ್ದೀನಿ. ಕಾಲು ಕಪ್ಪಷ್ಟು ನಾನು ಮೊಸರು ಎಣ್ಣೆನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನಾನು ಬೆಲ್ಲದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಸ್ವೀಟ್ನೆಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ಈಗ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಜರಡಿ ಇಟ್ಕೊಂಡು ನಾನು ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಬಬಲ್ಸ್ ಬಂದ್ಬಿಡುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್ ಇರಬೇಕು, ಬೇಕಿಂಗ್ ಸೋಡಾ ಮಾತ್ರ ಅರ್ಧ ಟೇಬಲ್ ಸ್ಪೂನ್ ಇರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಬಬಲ್ಸು ಗಂಟಿಲ್ದಲೆ ಚೆನ್ನಾಗಿ ಬೀಟರಲ್ಲಿ ಬೀಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತಿ ಕೇಕು, ಯಾವುದೇ ಒಂದು ಶುಗರು ಮೈದಾ ಎಲ್ಲ ಯೂಸ್ ಮಾಡಿರಲ್ಲ. ಹಾಗೆ ಇದಕ್ಕೆ 1/4 ಕಪ್ಪಷ್ಟು ನೋಡ್ಕೊಂಡು ಹಾಲನ್ನ ಹಾಕೋಬೇಕಾಗತ್ತೆ. ಲಾಸ್ಟ್ ಟೈಮ್ ನಾನು ವೆನಿಲಾ ಸ್ಪಾಂಜ್ ಕೇಕ್ ಮಾಡಿದೆ, ಸಕ್ಕತ್ತಾಗಿ ಬಂದಿತ್ತು. ಸೊ ಅದು ಯಾವಾಗಲೂ ಒಂದ್ಸಲ ಟ್ರೈ ಮಾಡಿ ಕೊಡಿ ನಿಮ್ಮ ಮಕ್ಕಳಿಗೆ. ಮೈದಾ ಶುಗರ್ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಜಾಸ್ತಿ ನಾನು ವೀಟಲ್ಲೇ ಏನಾದರೂ ಬೇರೆದು ಮಾಡಿಕೊಡ್ತಾ ಇರ್ತೀನಿ. ಸೊ ಇದರಲ್ಲಿ ಯಾವುದೇ ಒಂದು ಕಂಡೆನ್ಸ್ಡ್ ಮಿಲ್ಕ್ ಆಗಿರ್ಬೋದು, ಎಗ್ ಆಗಿರ್ಬೋದು ಯಾವುದೂ ಯೂಸ್ ಮಾಡಿಲ್ಲ. ಹಾಗೆ ಸಾಫ್ಟಾಗಿ ವೀಟ್ ಕೇಕ್ ಬರುತ್ತೆ. 1/4 ಕಪ್ಪಷ್ಟು ಹಾಲು ಏನಿದೆ ಅದನ್ನು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು, ಈಗ ನಾನು ಕೇಕ್ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಟರ್ ಪೇಪರ್ ಹಾಕಿಬಿಟ್ಟು ಒಂದು ರೌಂಡ್ ಮತ್ತು ಹಾರ್ಡ್ದಿದೆ ಅಷ್ಟೇ ಕೇಕ್ ಪ್ಯಾನ್ಸು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಪ್ರೀ ಹೀಟಲ್ಲಿ ಇಟ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸಲ್ಲಿ 20 to 25 ಮಿನಿಟ್ಸ್ ಬೇಕ್ ಮಾಡ್ಕೋತೀನಿ. ಪರ್ಫೆಕ್ಟಾಗಿ ಬೇಕಾಗುತ್ತೆ. ಇದ್ರ ಮೇಲೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಡ್ರೈ ಫ್ರೂಟ್ಸ್ ಕೇಕ್ ಅಂತಲೂ ಕರಿಬೋದು. ಗಾರ್ನಿಷ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಏನು ಆಫೀಸಿಂದ ಏನು ಮಾಡಿದ್ರು ಅಂದರೆ, ನಮ್ಮ ಆಫೀಸಲ್ಲಿ ಮೊದಲು ಅವ್ರದ್ದೇ ಒಂದು ಕಂಪ್ನಿ ಇತ್ತಂತೆ ತುಮಕೂರಲ್ಲೇ, SS ಪುರಮಲ್ಲಿ. ಅಲ್ಲೆಲ್ಲ ಅದೇನಾಗೋಯ್ತೋ ಏನೋ ಅಂಗಡಿ ಗೊತ್ತಿಲ್ಲ, ನಾನು ಅಷ್ಟು ಡೀಟೇಲ್ ಕೇಳಲಿಲ್ಲ. ತುಂಬಾ ಶರ್ಟ್ಸು, ಪ್ಯಾಂಟು, ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಇಷ್ಟೊಂದು ಪ್ಯಾಂಟ್, ಚಿಕ್ಕ ಮಕ್ಕಳದು ಅಂದರೆ ಒಂದು 7-8 ಕ್ಲಾಸ್ ಆ ಥರ ಜೀನ್ಸ್ ಪ್ಯಾಂಟ್ಗಳು, ಟಾಪ್ಸು, ಶಾರ್ಟ್ಸು, ಮತ್ತು ಜೆಂಟ್ಸಿಗೆ ಶರ್ಟ್ಸು ಈ ಥರದ್ದೆಲ್ಲ ಸುಮಾರಾಗಿ ಹಂಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಅದೇನೋ ಮುಚ್ಚಿಬಿಟ್ರೋ ಏನೋ ಹೆಚ್ಚು ಪೀಸ್ ಬಂದಿದೆಯೋ ಗೊತ್ತಿಲ್ಲ. ಎಲ್ಲ ಹೊಸದೇ ನೋಡಿ, ಟ್ಯಾಗ್ ಎಲ್ಲ ಹಾಗೆ ಇದೆ, ಜಸ್ಟ್ ಫಾರ್ ಯು ಅಂತ ಅದು ಅವ್ರದ್ದು ಇದು ಅಂಗಡಿ ಹೆಸ್ರಂತೆ. ಸೊ ಅದೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ತಗೊಳ್ಳಿ, ಯಾರಿಗೆ ಏನು ಬೇಕೋ ನೀವಾದರೂ ತೊಗೋಬೋದು, ಇಲ್ಲ ಬೇರೆಯವ್ರಿಗಾದರೂ ಕೊಡ್ಬೋದು ಅಂತ ಹೇಳಿದರು. ನಾನು ನೋಡಿದೆ, ನನಗೆ ಆಗೋಷ್ಟು ಸೈಜ್ಗಳು ಏನು ಅಷ್ಟೊಂದೇನು ಇರಲಿಲ್ಲ. ನನಗೊಂದು ಎರಡು ಪ್ಯಾಂಟ್ ಆದರೆ ಜಾಸ್ತಿ ಅಂತ ಅನಿಸುತ್ತೆ. ಇನ್ನೆಲ್ಲ ಆಲ್ಮೋಸ್ಟ್ ಒಂದು 28 or 30 ಸೈಜಲ್ಲಿದೆ. ಸರಿ, ಯಾರಿಗಾದರೂ ಕೊಡೋಣ, ಇಲ್ಲಾಂದರೆ ಮುಂದಕ್ಕೆ ಪ್ರಫುಲ್ಗೆ ಆಗುತ್ತೆ ಅಂತಲೇ ತಂದೆ. ಎಷ್ಟೊಂದು ಜನ ಎಲ್ಲರೂ ತೊಗೊಂಡು ಹೋದರು ನಮ್ಮ ಆಫೀಸಿಂದ. ಶರ್ಟ್ಗಳಂತೆ, ಟಾಪ್ಸು, ಶಾರ್ಟ್ಸು, ಜೀನ್ಸ್ ಪ್ಯಾಂಟ್ಗಳು, ಮತ್ತು ಈ ಫಾರ್ಮಲ್ ಶರ್ಟ್ಸ್ ಬರುತ್ತಲ್ಲ ಆ ಥರದ್ದೆಲ್ಲ ನಾನೊಂದಿಷ್ಟು ತೊಗೊಂಡ್ಬಂದೆ. ಪಿಂಕ್ದು ಮಾತ್ರ ಕರೆಕ್ಟಾಗಿ ಆಗುತ್ತೆ ನನಗೆ ಸೈಜು. ಸೊ ಇವನ್ನೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಯಾರಿಗಾದ್ರೂ ಆದರೆ ಕೊಟ್ಬಿಡ್ಬೇಕು, ಇಲ್ಲಾಂದರೆ ಪ್ರಫುಲ್ಗೆ ಏನಾದರೂ ಆದರೆ ಇನ್ನೊಂದು 2-3 ವರ್ಷ ಅವನಿಗೆ ಆಗಿಬಿಡುತ್ತೆ, ವೇಸ್ಟ್ ಮಾಡೋಕ್ಕೋಗಲ್ಲ. ಸೊ ಎಲ್ಲ ಹೊಸವೇ, ಎಲ್ಲ ಟ್ಯಾಕ್ಸ್ ಇದ್ದಿದ್ದೆ, ಎಲ್ಲ 2,000-2,500 ಅದ್ರ ಮೇಲೆ ಇರೋದು ಬ್ರ್ಯಾಂಡೆಡ್ ಜೀನ್ಸು. ಸೊ ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಬಂದ್ವಿ. ಅದನ್ನ ವಾಶಿಗೆ ಹಾಕಬೇಕು. ಈಗ ಕೇಕ್ ಕೂಡ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಕಲರ್ ಕೂಡ ಅಷ್ಟೇ, ಜಾಗರಿ ಪೌಡರ್ ಯೂಸ್ ಮಾಡಿರ್ತೀವಲ್ಲ, ಬ್ರೌನ್ ಕಲರ್ ಆಗಿರುತ್ತೆ. ನಾನು ಮತ್ತೆ ಯಾವುದೇ ಒಂದು ಕೊಕೋ ಪೌಡರ್ ಕೂಡ ಹಾಕಿಲ್ಲ. ನಾನು ತೋರಿಸಿದ್ನಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಮಾಡಿ ನೋಡಿ. ಇನ್ನು ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ 30 to 40 ಮಿನಿಟ್ಸ್ ಬೇಕ್ ಮಾಡಿ. ಇಲ್ಲ ನಿಮ್ಗೆ ಹಂಗೂ ಡೌಟ್ ಇದ್ದರೆ ಟೂತ್ ಪಿಕ್ ತೊಗೊಂಡು ಇನ್ಸರ್ಟ್ ಮಾಡಿ, ಅದಕ್ಕೆ ಅಂಟ್ಕೊಂಡ್ರೆ ಆಗಿಲ್ಲ ಅಂತ ಇಲ್ಲ ಅಂದರೆ ಆಗಿದೆ ಅಂತ. ಸೊ ಕುಕ್ಕರಲ್ಲೂ ಮಾಡ್ಕೋಬೋದು, ಓವೆನ್ ಅಂತಲೇ ಏನಿಲ್ಲ ನೋಡಿ. ಪರ್ಫೆಕ್ಟಾಗಿ ಈಗ ಬೇಕಿಂಗ್ ಕೂಡ ನಾನು ಕಲ್ತಿದ್ದೀನಿ. ಹೋಗ್ತಾ ಇನ್ನೂ ಇದು ಸ್ಪೀಡ್ ಜಾಸ್ತಿ ಆಗುತ್ತೆ ಬೇಕಿಂಗ್ ಮಾಡೋದು, ಪಟ ಅಂತ ಹಾಕೋದು, ಎಷ್ಟೆಷ್ಟು ಮೆಷರ್ಮೆಂಟ್ಸ್ ಹಾಕಿದ್ರೆ ಹೆಂಗೆ ಏನು ಅಂತ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪನೇ ಮಾಡ್ತೀನಿ, ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಒಂದು ಅರ್ಧ kg ಕೂಡ ಇರೋದಿಲ್ಲ ಇದು.
ಅಷ್ಟೇ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ತಿಂದರೆ ಮಕ್ಕಳು ನಾಳೆ ಬೆಳಗ್ಗೆ ಮಧ್ಯಾಹ್ನ ಹಂಗೆ ತಿನ್ಕೊಂಬಿಡ್ತಾರೆ. ಸೊ 2 ದಿನಕ್ಕೆ ಕಂಪ್ಲೀಟ್ ಆಗೋ ಥರನೇ ನಾನು ತುಂಬ ಕಡಿಮೆ ಮಾಡ್ತೀನಿ. ಇನ್ನು ಮಲ್ಗೋಕ್ಕಿಂತ ಮುಂಚೆ ನಾಳೆಗೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಹುಳ್ಳಿಕಾಳು ಏನು ಗೊತ್ತಾ, ಚೆನ್ನಾಗಿ ಹಿಸ್ಕಿ ಅದನ್ನು ವಾಶ್ ಮಾಡಬೇಕಂತೆ. ಸೊ ಅದರಲ್ಲಿ ಏನೋ ಸ್ವಲ್ಪ ಕಲ್ಲು, ಏನಾದರೂ ಸ್ವಲ್ಪ ಡಸ್ಟು, ಏನಾದರೂ ಹೊಟ್ಟೊಟ್ಟು ಇದ್ದರೂ ಅದು ಮೇಲ್ಗಡೆ ಬಂದುಬಿಡುತ್ತೆ. ಚೆನ್ನಾಗಿ ನಾವು ಈ ಥರ ಹಿಸ್ಕಿ ಮಾಡಿದ್ರೆ ಮೇಲ್ಗಡೆ ಎಲ್ಲ ತೇಲುತ್ತೆ. ಒಂದು 2-3 ಸಲ ವಾಶ್ ಮಾಡಿದಾಗ ಇದೇ ರೀತಿನೇ ಮಾಡಬೇಕು, ಆವಾಗ ಚೆನ್ನಾಗಿ ಡಸ್ಟ್ ಎಲ್ಲನೂ ಬಂದ್ಬಿಡತ್ತೆ. ಸೊ ಇದು ಒಂದು ಸ್ವಲ್ಪ ನೀರೆಲ್ಲ ತೆಗೆದುಬಿಟ್ಟು ಹೊಸ ನೀರು ಹಾಕ್ಬಿಟ್ಟು ನೆನೆಸ್ತೀನಿ. ಆ್ಯಂಡ್ ಇದು ಜೀನ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು ಅಂದಲ್ಲ, ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬರೀ ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ಟು ಆ ಪಿಂಕ್ ಕಲರ್ ಏನು ಹಾಕಲಿಲ್ಲ, ಅದು ಕಾಟನ್ ಪ್ಯಾಂಟ್ ಅದು, ಹಂಗಾಗಿ ಅದನ್ನು ಸಪ್ರೇಟಾಗಿ ಇದನ್ನು ಮಾಡಿದೆ. ಸೊ ಇನ್ನು ಹಾರಾಕ್ಬಿಟ್ಟು ಬಂದೆ. ಇವಾಗ ಬೇರೆ ಸಂಜೆ ಆದರೆ ಮಳೆ ಸ್ಟಾರ್ಟ್ ಆಗ್ತಿದೆ. ಸರಿ ಇನ್ನು ಒಗ್ದಾಕಿದ್ರೆ ಯಾವಾಗ ಜೀನ್ಸ್ ಎಲ್ಲ ಆರೋದು ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ, ಬೇಗ ಡ್ರೈ ಆಗುತ್ತೆ ಅಂದ್ಬಿಟ್ಟು. ಸೊ ಬೆಳಗ್ಗೆಗೆಲ್ಲ ಆರೋಗ್ಬಿಡುತ್ತೆ. ಸೊ ಇದಿಷ್ಟೇ, ಇವತ್ತಿನ ಕೆಲಸ ಮುಗೀತು. ಜೀನ್ಸ್ ಪ್ಯಾಂಟ್ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಫುಲ್ಲು ಬ್ರ್ಯಾಂಡೆಡ್ ಜೀನ್ಸ್, ಇದೆಲ್ಲ ಸಖತ್ತಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅದಕ್ಕೆ ತೊಗೊಂಡು ಬಂದೆ ಚೆನ್ನಾಗಿರೋವೆಲ್ಲ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ರಾತ್ರಿನೇ ಹುಳ್ಳಿಕಾಳೆಲ್ಲ ನೆನೆಸಿಟ್ಟಿದ್ನಲ್ಲ, ಹೀಗೆ ನೆನೆಸಿಟ್ರೆ ಒಂದು ಯಾವುದೇ ಒಂದು ಗ್ಯಾಸ್ ಸಮಸ್ಯೆ ಈ ಥರ ಏನೂ ಆಗೋದಿಲ್ಲ. ಬೇಳೆ ಕಾಳು ಆಗಿರ್ಬೋದು, ಹೆಸರು ಕಾಳು, ಹುರುಳಿಕಾಳು, ಈ ಥರ ಕಾಳುಗಳೆಲ್ಲ ಇಡೀ ರಾತ್ರಿ ನೆನೆಸಿ ತಿಂದರೆ ನಮಗೆ ಹೊಟ್ಟೆ ಉಬ್ಬರ ಆ ಥರದ್ದೆಲ್ಲ ಆಗಲ್ಲ. ಚೆನ್ನಾಗಿ ನೆಂದಿರುತ್ತೆ, ಬೇಗ ಕೂಡ ಕುಕ್ ಆಗುತ್ತೆ. ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5-6 ವಿಸಲ್ ಆದರೂ ಬೇಕು ಕುಕ್ಕರಲ್ಲಿ. ಒಂದು ಸ್ವಲ್ಪ ಹುರುಳಿಕಾಳು ಹಳೇದು, ಸೊ ಹಾಗಾಗಿ ಅಷ್ಟೊತ್ತಿಗೆ ನಾನು ಬೆಳಗ್ಗೆನೇ ಜಾಮೂನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಜಾಮೂನ್ಗೆಲ್ಲ ಹಿಟ್ಟೆಲ್ಲ ಕಲಸಿಟ್ಕೋತಾ ಇದ್ದೀನಿ. ಏನಕ್ಕಂದರೆ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಕೇಳ್ತಾನೆ ಇರ್ತಾರೆ ತಿನ್ನೋದಕ್ಕೆ. ಹಾಗಾಗಿ ನಾನೇ ಮನೆಯಲ್ಲಿ ಮಾಡಿಬಿಟ್ಟು ಹೋಗ್ತಾ ಇರ್ತೀನಿ. ಒಂದು ಸ್ವಲ್ಪ ಬೇಗ ಇದ್ದರೆ ಎಲ್ಲನೂ ಕೆಲಸಗಳು ಆಗೋಗುತ್ತೆ. ಅವ್ರ ಮಕ್ಳಿಗೂ ಕೂಡ ಏನಾದರೂ ಸ್ನ್ಯಾಕ್ ಐಟಮ್ಸ್ ಈ ಥರ ಮಾಡಿಕೊಟ್ಟು ಹೋಗ್ಬೋದು ಅಂತ. ಸೊ ನೆನ್ನೆ ಕೇಕ್ ಮಾಡಿದೆ, ಅದೇ ಒಂದು 2-3 ಪೀಸ್ ಇದೆ. ಇದ್ರ ಜೊತೆಗೆ ಮಧ್ಯಾಹ್ನ ಊಟ ಆದಮೇಲೆ ಜಾಮೂನ್ ತಿಂದಾಗ ಅವ್ರಿಗೊಂಥರ ಖುಷಿ ಆಗುತ್ತೆ. ನಾವು ಸ್ವೀಟ್ ತಿಂದರೆ ಎಂಥವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಒಂದು ಕಡೆ ಪಾಕ ಆಗ್ತಿದೆ, ಒಂದು ಕಡೆ ಜಾಮೂನ್ ಎಲ್ಲ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನು ನಾನು ಕೂಡ ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ. ಸ್ನ್ಯಾಕ್ ಟೈಮಲ್ಲಾದರೂ ತಿಂತೀನಿ, ಇಲ್ಲ ಊಟ ಲಂಚ್ ಟೈಮಲ್ಲಾದರೂ ತಿನ್ಕೋತೀನಿ. ಸೊ ಬೇಗ ಆಗೋಗುತ್ತೆ ಜಾಮೂನು. ಪಾಕ ಒಂದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಜಾಸ್ತಿ ಶುಗರ್ ಎಲ್ಲ ಹಾಕಿ ಸ್ವೀಟಾಗಿ ಮಾಡಲ್ಲ, ಲೈಟಾಗಿರುತ್ತೆ, ಮೈಲ್ಡಾಗಿ. ಮಕ್ಕಕ್ಕೆ ಹಾಕಿ ತಿಕ್ಕೋ ಥರ ನಾನು ಮಾಡೋದಿಲ್ಲ ಆ ಪಾಕ ಎಲ್ಲ. ಇನ್ನು ಹುಳ್ಳಿಕಾಳು ನೋಡಿ ಈ ಥರ ಇಸ್ಕಿದ್ರೆ ಕ್ಲೀನಾಗಿ ಅದು ಒಂಥರ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು, ಅದು ಬೆಂದಿದೆ ಅಂತ ಅರ್ಥ. ಇನ್ನು ಹುಳ್ಳಿಕಾಳ್ದು ನೀರೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಈಗ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹುಳ್ಳಿಕಾಳು, ಹಸಿ ಕೊಬ್ಬರಿ ಇಲ್ಲಾಂದರೆ ಒಣ ಕೊಬ್ಬರಿ ಆದರೂ ಸರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಈಗ ಅದೇ ನೀರಿಗೆ ಆ ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು, ಈಗ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ. ಆಗಲೇ ಹುಳ್ಳಿಕಾಳಿಗೂ ಇದಕ್ಕೂ ಹಾಕ್ಕೊಂಡಿದ್ವಿ, ಸ್ವಲ್ಪ ಇದಕ್ಕೆ ಕಮ್ಮಿ ಆಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಸ್ಸಾರುಗಳೆಲ್ಲ ಏನಿದೆ ಚೆನ್ನಾಗಿ ಕುದಿಬೇಕು, ಕುದ್ರೇ ಅದಕ್ಕೆ ಟೇಸ್ಟ್ ತುಂಬ ಬರೋದು ಚೆನ್ನಾಗಿ. ಸೊ ಕುದಿಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ. ಇದಕ್ಕೆ ಸ್ವಲ್ಪ ಖಾರಕ್ಕೆ ನಾನು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೇ ನಾನು ಖಾರದ್ದು ಇದೇನು ಯೂಸೇ ಮಾಡಿಲ್ಲ. ಮೆಣಸಿನ್ಕಾಯಿ ಆಗಿರ್ಬೋದು, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಸಾಂಬಾರು ಪೌಡರು. ಇದು ಹೊಸದಾಗಿ ಮೊನ್ನೆ ಸಾಂಬಾರು ಪೌಡ್ರೆಲ್ಲ ಮಾಡ್ಕೊಂಡಿದ್ವಲ್ಲ ಮನೆಯಲ್ಲೇ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹೊಸ ಸಾಂಬಾರು ಪೌಡರ್ ಟೇಸ್ಟು. ಇದನ್ನೆಲ್ಲ ಹಾಕಿದೆ ಒಂದು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದ್ರೆ ಮುಗೀತು. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಮುಗ್ದೋಯ್ತು. ಆ ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಹುಳ್ಳಿಕಾಳು ಸಾಂಬಾರು ತಿಂತಾನೆ ಇರಬೇಕು ಇದರಲ್ಲಿ. ಏನಕ್ಕಂದರೆ ಹೇರಳವಾಗಿರೋ ಒಂದು ಪೌಷ್ಟಿಕಾಂಶಗಳಿರುತ್ತೆ ಇದರಲ್ಲಿ, ಕಾಳುಗಳಲ್ಲಿ.
ಸೊ ಒಗ್ಗರಣೆ ಕೂಡ ಹಾಕಿ ಒಂದು ಸ್ವಲ್ಪ ಈರುಳ್ಳಿ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಇದ್ದೆ. ಸೊ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ರಸಮ್ಗೆ ಈ ಬಸ್ಸಾರಿಗೆ ಹಾಕಿಬಿಟ್ಟು ಈಗ ಹುರುಳಿಕಾಳಿಗೆ ಅದೇ ಒಗ್ಗರಣೆ ಹುರುಳಿಕಾಳು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು, ಏನಕ್ಕಂದರೆ ಹಸಿಕಾಯಿ ತುರಿ ಹಾಕಿರ್ತೀವಲ್ಲ, ಈಗ ಸಮ್ಮರ್ ಬೇರೆ ಬೇಗನೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಹಾಳಾಗೋಗುತ್ತೆ ಅಂದ್ಬಿಟ್ಟು ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಸಕ್ಕದಾಗಿರುತ್ತೆ. ಬೆಳಗ್ಗೆನೇ ನಾನು ಇದನ್ನು ಮಾಡಿರೋದು, ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡಕ್ಕೂ ಆಗುತ್ತೆ ಅಂತ. ಫ್ರೆಂಡ್ಸ್, ಆಫೀಸಿಂದ ಬಂದು ಇವತ್ತು ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬಂದೆ. ಒಂದು ಚಿಕ್ಕದು ಹರಕೆ ಇತ್ತು, ಕಾಣಿಕೆ ಹಾಕ್ತೀನಿ ಅಂತ. ಸೊ ಅದು ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಬಂದೆ. ಸೊ ಈಗ ಬಂದು ಮ್ಯಾಂಗೋಸ್ ಇತ್ತಲ್ಲ, ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಮ್ಯಾಂಗೋಸು ಕಟ್ ಮಾಡಿಬಿಟ್ಟು ಸ್ವಲ್ಪ ಶುಗರು ಮತ್ತು ಹಾಲು, ಒಂಚೂರು ಏಲಕ್ಕಿ ಪುಡಿ, ಹಾಲಿಲ್ಲ ಅಂದರೂ 3 ಹಾಕ್ಕೋಬೋದು, ನೀರು, ಏಲಕ್ಕಿ ಪುಡಿ, ಮಾವಿನ ಹಣ್ಣು. ಸೊ ಹಾಲಿದ್ರೆ ಹಾಲು ಹಾಕ್ಕೋಬೋದು. ಸೊ ಪ್ರಕುಲ್ ಕ್ರಿಕೆಟ್ಗೆ ಹೋಗಿದ್ದಾನೆ, ಅವ್ನು ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿರ್ತಾನೆ. ಸರಿ ಅವ್ನಿಗೊಂದು ಸ್ವಲ್ಪ ರಿಫ್ರೆಶ್ ಆದಂಗಿರುತ್ತೆ ಅಂದ್ಬಿಟ್ಟು ಮೊದಲಿಗೆ ಮಾಡಿಬಿಟ್ಟು ಆಮೇಲೆ ಪನ್ನೀರು ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪನ್ನೀರ್ ರೆಸಿಪಿ ಕೂಡ ನಾನು ತೋರಿಸ್ತೀನಿ, ಕ್ವಿಕ್ಕಾಗಿ ಮಾಡೋವಂಥದ್ದು, ಓಕೆನಾ? ಸೊ ಈಗ ಮೊದಲು ಮ್ಯಾಂಗೋ ಜ್ಯೂಸ್ ಮಾಡಿ. ಇನ್ನು ಮ್ಯಾಂಗೋ ಜ್ಯೂಸ್ಗೆ ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ನಾನು ಸಾಲ್ಟ್ನ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಸಾಲ್ಟಿ ಆಗಿರಲಿ ಅಂದ್ಬಿಟ್ಟು ಒಂದೆರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಶುಗರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಮ್ಯಾಂಗೋಲು ಕೂಡ ನ್ಯಾಚುರಲ್ ಶುಗರ್ಸ್ ಇರುತ್ತೆ, ಹಂಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕೋತೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿ ಮುಗೀತು. ಒಂದು ಮಾವಿನ ಹಣ್ಣಲ್ಲಿ 4 ಜನ ಕುಡಿಬಹುದು, ಅಷ್ಟು ಗಟ್ಟಿಯಾಗೂ ಕೂಡ ಇರುತ್ತೆ. ಇನ್ನು ಹಾಲು ಹಾಕಿ ಕೂಡ ಮ್ಯಾಂಗೋ ಜ್ಯೂಸ್ನ ರೆಡಿ ಮಾಡ್ಕೋಬಹುದು. ಪ್ರಕುಲ್ ಕೂಡ ಕ್ರಿಕೆಟಿಂದ ಬರ್ತಾನೆ, ಅವನು ಸ್ವಲ್ಪ ಡಿಹೈಡ್ರೇಟ್ ಆಗಿರ್ತಾನೆ, ಕೊಟ್ರೆ ಅವನಿಗೆ ಖುಷಿ ಆಗ್ಬಿಡುತ್ತೆ. ಅಪ್ಪನೂ ಕೂಡ ಫ್ಯಾಕ್ಟ್ರಿಯಿಂದ ಹಂಗೆ ಹೋಗಿ ಕರ್ಕೊಂಡು ಬರ್ತಾರೆ ಪ್ರಕುಲ್ನ. ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಈ ಜ್ಯೂಸ್ಗಳನ್ನ ಕುಡಿದಾಗ. ಇನ್ನೆಲ್ಲ ಶಿಖ ಕೂಡ ನನಗೆ ಫುಲ್ ಗ್ಲಾಸ್ ಬೇಕು ಅಂತ, ಏನೋ ಹುಡುಗು ಮಿಂಚು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತಾ. ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗಿದ್ದು, ಇವಾಗ ಚಪಾತಿ ಮತ್ತು ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ. ಪನ್ನೀರ್ ಕರಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಚಪಾತಿ ಹಿಟ್ಟೆಲ್ಲ ಇಟ್ಟಿದ್ದಾಯಿತು. ಈಗ ಸ್ವಲ್ಪ ಎಣ್ಣೆ ತೊಗೊಂಡು ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ರುಬ್ಕೊಳ್ಳೋದಕ್ಕೆ ಮೊದಲು ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆನಿಯನ್ 2, ಟೊಮ್ಯಾಟೊ ಒಂದು 4 ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಪೂರ್ತಿ, ಒಂದು ನಿಂಬೆಹಣ್ಣು ಸೈಜಲ್ಲಿರೋ ಬೆಳ್ಳುಳ್ಳಿ ಫುಲ್ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಫ್ರೈ ಆಗಬೇಕು. ಅಲ್ಲಿವರೆಗೂ ನಾನು ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಏನಂದರೆ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ನಮಗೆ ಒಂಥರ ಆನಿಯನ್ ಟೊಮ್ಯಾಟೊ ಪ್ಯೂರಿ ಥರ ಸಿಗುತ್ತೆ. ಅದೇ ಬೇಸ್ ಪನ್ನೀರ್ ಕರಿಗೆ ಅಂತಲೇ ಹೇಳ್ಬೋದು. ಈಗ ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ನಾನು ರುಬ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಆನಿಯನ್ ಪ್ಯೂರಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಜಾಸ್ತಿ ಮಸಾಲೆಗಳು ಕೂಡ ಏನೂ ಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೆವಿ ಮಸಾಲೆಗಳಂತ ಏನಿಲ್ಲ. ಈಗ ಒಂದು ಚಿಕ್ಕ ಸ್ಪೂನಷ್ಟು ನಾನು ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮೊದಲೇ ಪನ್ನೀರೆಲ್ಲ ಫ್ರೈ ಮಾಡ್ಕೋಬೇಕು ಅಂತ ನೆಸೆಸಿಟಿ ಕೂಡ ಏನಿಲ್ಲ. ಹಾಗೆ ಇದಕ್ಕೊಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಅದು ಕರಗುತ್ತೆ ಉಪ್ಪು ಅಂತ. ಮತ್ತು ಪನ್ನೀರ್ ಹಸಿದು ಕೂಡ ಹಾಕೋಬೋದು. ಇಲ್ಲ ನೀವು ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಉಪ್ಪು, ಖಾರ, ಅರಿಶಿಣದ ಪುಡಿ, ಧನಿಯಾ ಪುಡಿ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಕೂಡ ಹಾಕೋಬೋದು. ಹೇಗೆ ಹಾಕಿದ್ರೂ ಟೇಸ್ಟ್ ಹಾಗೇ ಇರುತ್ತೆ. ಇದು ಈಸಿ ಮೆಥಡ್, ನಾನು ಯಾವಾಗಲೂ ಹೇಳ್ಕೊಡ್ತೀನಿ ನಿಮಗೆ, ಜಾಸ್ತಿ ರಿಸ್ಕ್ ಎಲ್ಲ ಆಗಬಾರ್ದು ಅಂತ. ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ, ಜೀರಾ ಪೌಡರ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕೋತೀನಿ. ಏನಕ್ಕಂದರೆ ಕುದೀತಾ ಅದು ಗಟ್ಟಿ ಗ್ರೇವಿ ಆಗುತ್ತೆ. ಈಗ ಪನ್ನೀರ್ ನಾನು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ನ ಹಾಕ್ಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಏನಕ್ಕಂದರೆ ಪನ್ನೀರ್ಗೆ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ
ನೋಡಿ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋತೀನಿ. ಇನ್ನು ಫ್ರೆಶ್ ಕ್ರೀಮ್ ಇದ್ರೂ ಹಾಕೋಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ಗ್ರೇವಿನೇ ನೋಡೋದಕ್ಕೆ ಒಂಥರ ಕನ್ಸಿಸ್ಟೆನ್ಸಿ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮೊಸರು ಬೆಸ್ಟ್. ಫ್ರೆಶ್ ಕ್ರೀಮ್ ಎಲ್ಲರ ಮನೇಲೂ ಇರಲ್ಲ ಅಲ್ಲ, ಮೊಸರು ಹಾಕ್ಕೊಂಡ್ರು ಓಕೆ. ಇನ್ನು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಮುಗೀತು. ಕೊನೆಗೆ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡೋಕೆ ಚೆನ್ನಾಗಿರುತ್ತೆ ಗೊತ್ತಾ. ಅದು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಮೊಸರು ಹಾಕ್ಕೊಂಡ್ರೆ ಹಾಗಿರುತ್ತೆ ಅದು. ಇನ್ನೊಂದು ಸ್ವಲ್ಪ ನೀರಿರುತ್ತೆ, ಒಂದು ಸ್ವಲ್ಪ ಗಟ್ಟಿ ಗ್ರೇವಿ ಆಗಬೇಕು. ನೋಡಿ ಎಷ್ಟು ಗಟ್ಟಿ ಗ್ರೇವಿ ಆಯ್ತು ಈಗ. ಸೊ ಅದು ಹೋಗ್ತಾ 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 ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಎಣ್ಣೆ ಕೂಡ ಬಿಟ್ಟಿದೆ, ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಸೊ ಟ್ರೈ ಮಾಡಿ ನೋಡಿ, ಈಸಿ ಆ್ಯಂಡ್ ಟೇಸ್ಟಿ ಪನ್ನೀರ್ ರೆಸಿಪಿನ. ಇನ್ನು ನಮ್ಮದು ಸ್ಕೈ ರೂಫ್ ಮನೆ ಆಗಿರೋದ್ರಿಂದ ಸ್ವಲ್ಪ ಗಿಡಗಳು ಲಾನ್ ಎಲ್ಲ ಇರೋದ್ರಿಂದ ಸೊಳ್ಳೆ ಕಾಟ ಸ್ವಲ್ಪ ಜಾಸ್ತಿ ಸಮ್ಮರಲ್ಲಿ. ಹಾಗಾಗಿ ಅಪ್ಪ ಸ್ವಲ್ಪ ಬಾಣಲಿ ಇತ್ತು ಮನೆಯಲ್ಲೇ, ಕಬ್ಬಿಣದ ಬಾಣಲಿ ಮತ್ತು ಒಂದು ಸ್ವಲ್ಪ ಈ ವುಡ್ ಪೀಸಸ್ಸು ಮತ್ತು ಕಟ್ಟಿಗೆಗಳಂತಾರಲ್ಲ ಉಡ್ಡಿಂದು ಆ ಥರದ್ದು, ಮತ್ತು ಬೇವು ಹಾಕ್ಬಿಟ್ಟು ಚೆನ್ನಾಗಿ ಇದು ಹೊಗೆ ಹಾಕ್ತಿದ್ದಾರೆ. ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ ನಮಗೆ. ಕಣ್ಣು ಬಿಟ್ಟರೆ ಉರಿ 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 ಉರಿ. ಆ್ಯಕ್ಚುಲಿ ಬೇವು ತುಂಬ ಒಳ್ಳೆಯದು, ಇದನ್ನು ತೊಗೊಂಡ್ರು ಏನಾಗಲ್ಲ. ಮನೇಲೆಲ್ಲ ಸ್ಪ್ರೆಡ್ ಮಾಡಿದ್ರೆ ಒಂಥರ ನ್ಯಾಚುರಲ್ ಆಗಿ ನಾವು ಇದನ್ನೆಲ್ಲ ಸೊಳ್ಳೆಗಳು ಏನೂ ಇಲ್ದಲೇ ಇರುತ್ತೆ ಅಂದ್ಬಿಟ್ಟು ತಂದಿದ್ರು. ನಮಗಂತೂ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ. ಮನೆ ಫುಲ್ಲು ಹೊಗೆ 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 ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿದ್ದೆ. ಮತ್ತೆ ಸಿಗ್ತೀನಿ.